ರಂಜಿತಾಳ ಬರ್ಬರ ಹತ್ಯೆ ಏನಾಗಿದೆ ಅದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಬಲವಾಗಿ ಖಂಡಿಸ್ತೇವೆ. ಯಾಕೋ ಏನೋ ಗೊತ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಈ ರೀತಿ ಲವ್ ಜಿಹಾದ್ ಪ್ರಕರಣಗಳು, ಈ ರೀತಿ ಮರ್ಡರ್ಗಳೇನು ಪದೇ ಪದೇ ನಡೀತಾ ಇದೆ, ಇದನ್ನು ನಾವು ಖಂಡಿಸ್ತೇವೆ. ನೇಹಾ ಹತ್ಯೆ ಪ್ರಕರಣ, ನೇಹಾ ಹಿರೇಮಠ್ ಏನು ಬರ್ಬರ ಹತ್ಯೆ ಆಯಿತು, ಅದು ಇನ್ನೂ 2 ವರ್ಷಗಳು ಕೂಡ ಇನ್ನೂ ಪೂರೈಸಿಲ್ಲ. ಇನ್ನೂ ಕೂಡ ಯಾವ ದಿಕ್ಕಿನಲ್ಲಿ ತನಿಖೆ ಸಾಗ್ತಾ ಇದೆ ಅನ್ನೋ ಮಾಹಿತಿನೂ ಕೂಡ ನಮಗಿಲ್ಲ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರವೇ ಮುಚ್ಚಿ ಹಾಕ್ತಕ್ಕಂಥ ಒಂದು ಕುತಂತ್ರವೂ ಕೂಡ, ಷಡ್ಯಂತ್ರವೂ ಕೂಡ ನಡೀತಾ ಇದೆ ಅನ್ನೋ ಗುಮಾನಿನೂ ಕೂಡ ಇವತ್ತು ಕಾಡ್ತಾ ಇರುವಂಥದ್ದು. ಇದರ ನಡುವೆ ಈ ಘಟನೆ ನಡೆದಿರ್ತಕ್ಕಂಥದ್ದು ಇಡೀ ರಾಜ್ಯ ರೀತಿ ತತ್ತರಿಸಿ ಹೋಗಿರುವಂಥದ್ದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಆಗ್ರಹಪಡಿಸ್ತೇನೆ, ಈ ಘಟನೆ ಹಗುರವಾಗಿ ತೆಗೆದುಕೊಳ್ದೇನೆ, ಯಾಕೆಂದರೆ ಪದೇ ಪದೇ ಈ ರೀತಿ ಘಟನೆಗಳು ಪುನರಾವರ್ತನೆ ಆಗ್ತಾ ಇದ್ದಾವೆ. ಒಬ್ಬ ದಲಿತ ಹಿಂದೂ ಮಹಿಳೆ ಆತನ ಮೇಲೆ ಈ ರೀತಿ ಹತ್ಯೆ ಆಗಿರುವಂಥದ್ದು ನಾನು ಖಂಡಿಸ್ತೇನೆ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತನಿಖೆ ಸರಿಯಾದ ರೀತಿಯಲ್ಲಿ ಆಗಬೇಕು. ಲವ್ ಜಿಹಾದು ಮತ್ತೊಂದು ಆ್ಯಂಗಲ್, ಲವ್ ಜಿಹಾದ್ ಅಂತ ಹೇಳಿದ್ರೆ ಕೇವಲ ಕಾಶ್ಮೀರದಲ್ಲೇ ಆಗಬೇಕು ಅಂತಲ್ಲ, ಎಲ್ಲೋ ಒಂದು ಕಡೆ ಒಂದು ಕೋಮಿನ ಯುವಕರು ಬಿಕಾಸ್ ಆಫ್ ದಿ ಬ್ಯಾಡ್ ಇನ್ಫ್ಲುಯೆನ್ಸ್ ಈ ರೀತಿ ಘಟನೆಗಳು ಅದು ನಮ್ಮ ರಾಜ್ಯದಲ್ಲಿ ಹೆಚ್ಚೆಚ್ಚು ಆಗ್ತಾ ಇರುವಂಥದ್ದು. ಹಾಗಾಗಿ ಇಡೀ ಸಮಾಜ ಹೊತ್ತು ಭಾಳ ಆತಂಕದಲ್ಲಿದೆ, ಹಿಂದೂ ಸಮಾಜ ಹೊತ್ತು ಆತಂಕದಲ್ಲಿದೆ. ಹಾಗಾಗಿ ಸರಿಯಾದ ರೀತಿ ತನಿಖೆನೂ ಕೂಡ ಆಗಬೇಕು. ನಾನು ಮುಖ್ಯಮಂತ್ರಿಗಳು ಆಗ್ರಹ ಪಡಿಸ್ತೇನೆ, ಏನು ಕಾನೂನಿನ ಪ್ರಕಾರ ಯಾವ ರೀತಿ ಪರಿಹಾರ ಕೊಡಬೇಕು, ಆ ಕುಟುಂಬಕ್ಕೆ ಜಮೀನು ಇದು ಅದನ್ನು ಕೂಡ ಕೊಡಬೇಕು. ಅದೇ ರೀತಿ ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನು, ಯಾಕೆಂದರೆ ಬಡ ದಲಿತ ಹಿಂದೂ ಕುಟುಂಬ ಅದು, ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನು ತತ್ಕ್ಷಣ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ವತಿಯಿಂದ 5 ಲಕ್ಷ ರೂಪಾಯಿ ಪರಿಹಾರನೂ ಕೂಡ ಕೊಟ್ಟಿದ್ದೇವೆ. ಮತ್ತು 10 ವರ್ಷದ ಬಾಲಕನೇನಿದ್ದಾನೆ ಅವನ ಒಂದು ಸಂಪೂರ್ಣ ಶಿಕ್ಷಣದ ಜವಾಬ್ದಾರಿಯನ್ನು ನಮ್ಮ ಹರಿಪ್ರಕಾಶ್ ಕೋಣೆಮನೆ ಅವರ ಶಿಕ್ಷಣ ಸಂಸ್ಥೆಯಿಂದ ಅವರು ಜವಾಬ್ದಾರಿಯನ್ನು ಅವರು ಕೂಡ ತೆಗೆದುಕೊಂಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ನೆನ್ನೆ ದಿನ ಬಳ್ಳಾರಿಯಲ್ಲಿ ತತ್ಕ್ಷಣ ಏನೋ ಯಾರೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಆ ಗುಂಡೇಟಿಗೆ ಕಾಂಗ್ರೆಸ್ ಶಾಸಕನ ಆಪ್ತರ ಪ್ರೈವೇಟ್ ಗನ್ಮೆನ್ಗಳು ಗುಂಡಾರಿಸಿದಾಗ ಏನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಹತ್ಯೆ ಆಗಿದ್ದಾನೆ, 25 ಲಕ್ಷ ರೂಪಾಯಿ ಆಗಲೇ ನೆನ್ನೆ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಈ ದಲಿತ ಹಿಂದೂ ಬಡ ಕುಟುಂಬದ ಬಗ್ಗೆ ತಾತ್ಸಾರ ಮಾಡ್ದೇ ತತ್ಕ್ಷಣ 50 ಲಕ್ಷ ರೂಪಾಯಿ ಪರಿಹಾರನ ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಪಾಪ ಸರ್ ಅವರು ಬೆಂಗಳೂರಲ್ಲಿ ನೆಲದಲ್ಲಿ ಮಲ್ಕೊಳ್ಳೋ ಸರ್ ಫರ್ನಿಚರ್ ಇಲ್ಲಿ